ನೋಡಿ, ಪವರ್ ಶೇರಿಂಗ್ ಫೈಟ್ ನ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಅಂಡ್ ಟೀಮ್ ಇಂದ ಆಗ್ತಾ ಇದೆ. ಕಾರಣ, ಸಿದ್ದರಾಮಯ್ಯ ಚೇರ್ ಬಚಾವೋ ಅನ್ನುವಂತ ಅಜೆಂಡಾ ಈ ಎಲ್ಲ ಸಿದ್ದರಾಮಯ್ಯ ಬಣದ ನಾಯಕರದ್ದು. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಚೇರ್ ಡಿಕೆ ಶಿವಕುಮಾರ್ ಅವರ ಹತ್ರ ಹೋಗುವಂತೆಯೇ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಗಳನ್ನ ಸಿದ್ದರಾಮಯ್ಯ ಬಣದ ನಾಯಕರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸಿಕ್ಕ ಅಸ್ತ್ರವೇ ಅಹಿಂದ ಅನ್ನುವಂತಹ ಅಸ್ತ್ರ. ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಖಾಡವನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬಣದವರು. ಏನದು ಅಖಾಡ? ತವರು ಕ್ಷೇತ್ರದಲ್ಲೇ ಗುಟುರು ಹಾಕೋದಕ್ಕೆ ಸಿಎಂ ಬಣ ಭರ್ಜರಿ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕುರ್ಚಿ ಬಚಾವ್ಗೆ ಅಹಿಂದ ಅಸ್ತ್ರವನ್ನ ಸಿದ್ದರಾಮಯ್ಯ ತಂಡ ಹೂಡಿದೆ. ನೀವು ಕುರ್ಚಿ ಸಹವಾಸಕ್ಕೆ ಬರುವಂಗಿಲ್ಲ. ಕುರ್ಚಿ ಸಹವಾಸಕ್ಕೆ ಬರಬೇಕು ಅಂತಂದ್ರೆ ಈ ಅಹಿಂದ ಅನ್ನುವಂತಹ ಒಂದು ರಕ್ಷಾ ಕವಚವನ್ನ ದಾಟಿಕೊಂಡು ನೀವು ಕುರ್ಚಿ ಹತ್ರ ಬರಬೇಕು. ಅದನ್ನ ಭೇದಿಸೋದಕ್ಕೆ ಸಾಧ್ಯ ಇದೆಯಾ? ಆ ಕೋಟೆಯನ್ನ ಭೇದಿಸಿದರೆ ಕಾಂಗ್ರೆಸ್ಗೆ ಆಗುವಂತ ಪರಿಣಾಮಗಳು ಏನು? ಸೊ ಈ ಅಸ್ತ್ರವನ್ನ ಈಗ ಸಿದ್ದರಾಮಯ್ಯ ಹೂಡಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಅಹಿಂದ ಸಮಾವೇಶಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಇದೇ ರೀತಿಯ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಆಯಿತು. ಡಿಕೆ ಶಿವಕುಮಾರ್ ಅದಕ್ಕೆ ಫುಲ್ ಸ್ಟಾಪ್ ಇಟ್ರು ಅನ್ನುವಂತ ಮಾತುಗಳು ಕೇಳಿ ಬಂದು, ಅಂದ್ರೆ ಸಮಾವೇಶ ನಡೀಲಿಲ್ಲ. ಮೈಸೂರಿನಲ್ಲಿ ಈಗ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 11:15 ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಒಂದು ಸಭೆಯನ್ನ ನಡೆಸುತ್ತೆ. ಆ ಸಭೆ ಈ ಅಹಿಂದ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಸಭೆ ಇರುತ್ತೆ. ನಾಳೆ ನಡೆಯುವಂತ ಒಂದು ಪೂರ್ವಭಾವಿ ಸಭೆ. ಸಿದ್ದರಾಮಯ್ಯ ಹೆಸರಲ್ಲಿ ಸಮಾವೇಶಕ್ಕೆ ಅಹಿಂದ ಪಡೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಈ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಪಾಸ್ ಮಾಡುವಂತಹ ಕೆಲಸವನ್ನ ಈಗ ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಕುರ್ಚಿ ಸಹವಾಸಕ್ಕೆ ಮಾತ್ರ ಬರಬೇಡಿ. ಬಂದ್ರೆ ನಿಮಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ. ಸಿದ್ದರಾಮಯ್ಯ ಚೇರ್ಗಿಂತ ಮುಂಚೆ ನೀವು ನಮ್ಮನ್ನ ಎದುರಿಸಬೇಕಾಗುತ್ತೆ ಅಂತ ಅಹಿಂದ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. 3ನೇ ತಾರೀಕು 6ನೇ ತಾರೀಕು ಇವರು ದಾಖಲೆಯನ್ನ ಮುರಿತಾರೆ ದೇವರಾಜ ಅರಸ್ ಅವರು. ಅದಕ್ಕಿಂತ ಮುಂಚೆ 3ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಂದೇಶವನ್ನ ಈ ಸಿದ್ದು ತಂಡ ರವಾನೆ ಮಾಡಲಿಕ್ಕಿದೆ. ಹೈಕಮಾಂಡ್ ಈ ಎಲ್ಲ ಗೊಂದಲಗಳಿಗೆ, ಹೇಳಿಕೆಗಳಿಗೆ, ಎಲ್ಲಾ ರೀತಿಯ ತಂತ್ರ ಪ್ರತಿತಂತ್ರಗಳಿಗೆ ಫುಲ್ ಸ್ಟಾಪ್ ಇಡಬೇಕು. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶ, ಆಗ್ರಹವನ್ನ ಈ ಅಹಿಂದ ಸಮಾವೇಶದ ವೇದಿಕೆಯ ಮೂಲಕ ದೆಹಲಿಯನ್ನ ತಲುಪಿಸಲಿಕ್ಕಿದ್ದಾರೆ. ದೆಹಲಿ ನಾಯಕರ ಪ್ರತಿಕ್ರಿಯೆ ಈ ರೀತಿ ಯಾವ ರೀತಿ ಇರುತ್ತೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಸಿದ್ದರಾಮಯ್ಯ ಈ ರೀತಿಯ ರಾಜಕೀಯ ಪಟ್ಟಿನಲ್ಲಿ, ರಣತಂತ್ರದಲ್ಲಿ ಯಶಸ್ವಿ ಆಗ್ತಾರ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ಪವರ್ ಶೇರಿಂಗ್ ಫೈಟ್ ನ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಅಂಡ್ ಟೀಮ್ ಇಂದ ಆಗ್ತಾ ಇದೆ. ಕಾರಣ, ಸಿದ್ದರಾಮಯ್ಯ ಚೇರ್ ಬಚಾವೋ ಅನ್ನುವಂತ ಅಜೆಂಡಾ ಈ ಎಲ್ಲ ಸಿದ್ದರಾಮಯ್ಯ ಬಣದ ನಾಯಕರದ್ದು. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಚೇರ್ ಡಿಕೆ ಶಿವಕುಮಾರ್ ಅವರ ಹತ್ರ ಹೋಗುವಂತೆಯೇ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಗಳನ್ನ ಸಿದ್ದರಾಮಯ್ಯ ಬಣದ ನಾಯಕರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸಿಕ್ಕ ಅಸ್ತ್ರವೇ ಅಹಿಂದ ಅನ್ನುವಂತಹ ಅಸ್ತ್ರ. ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಖಾಡವನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬಣದವರು. ಏನದು ಅಖಾಡ? ತವರು ಕ್ಷೇತ್ರದಲ್ಲೇ ಗುಟುರು ಹಾಕೋದಕ್ಕೆ ಸಿಎಂ ಬಣ ಭರ್ಜರಿ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕುರ್ಚಿ ಬಚಾವ್ಗೆ ಅಹಿಂದ ಅಸ್ತ್ರವನ್ನ ಸಿದ್ದರಾಮಯ್ಯ ತಂಡ ಹೂಡಿದೆ. ನೀವು ಕುರ್ಚಿ ಸಹವಾಸಕ್ಕೆ ಬರುವಂಗಿಲ್ಲ. ಕುರ್ಚಿ ಸಹವಾಸಕ್ಕೆ ಬರಬೇಕು ಅಂತಂದ್ರೆ ಈ ಅಹಿಂದ ಅನ್ನುವಂತಹ ಒಂದು ರಕ್ಷಾ ಕವಚವನ್ನ ದಾಟಿಕೊಂಡು ನೀವು ಕುರ್ಚಿ ಹತ್ರ ಬರಬೇಕು. ಅದನ್ನ ಭೇದಿಸೋದಕ್ಕೆ ಸಾಧ್ಯ ಇದೆಯಾ? ಆ ಕೋಟೆಯನ್ನ ಭೇದಿಸಿದರೆ ಕಾಂಗ್ರೆಸ್ಗೆ ಆಗುವಂತ ಪರಿಣಾಮಗಳು ಏನು? ಸೊ ಈ ಅಸ್ತ್ರವನ್ನ ಈಗ ಸಿದ್ದರಾಮಯ್ಯ ಹೂಡಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಅಹಿಂದ ಸಮಾವೇಶಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಇದೇ ರೀತಿಯ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಆಯಿತು. ಡಿಕೆ ಶಿವಕುಮಾರ್ ಅದಕ್ಕೆ
ಫುಲ್ ಸ್ಟಾಪ್ ಇಟ್ರು ಅನ್ನುವಂತ ಮಾತುಗಳು ಕೇಳಿ ಬಂದು, ಅಂದ್ರೆ ಸಮಾವೇಶ ನಡೀಲಿಲ್ಲ. ಮೈಸೂರಿನಲ್ಲಿ ಈಗ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 11:30 ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಒಂದು ಸಭೆಯನ್ನು ನಡೆಸುತ್ತೆ. ಆ ಸಭೆ ಈ ಅಹಿಂದ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಸಭೆ ಇರುತ್ತೆ. ನಾಳೆ ನಡೆಯುವಂತ ಒಂದು ಪೂರ್ವಭಾವಿ ಸಭೆ. ಸಿದ್ದರಾಮಯ್ಯ ಹೆಸರಲ್ಲಿ ಸಮಾವೇಶಕ್ಕೆ ಅಹಿಂದ ಪಡೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಈ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಪಾಸ್ ಮಾಡುವಂತ ಕೆಲಸವನ್ನ ಈಗ ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಕುರ್ಚಿ ಸಹವಾಸಕ್ಕೆ ಮಾತ್ರ ಬರಬೇಡಿ, ಬಂದ್ರೆ ನಿಮಗೆ ಇಷ್ಟೆಲ್ಲ ತೊಂದರೆ ಆಗತ್ತೆ. ಸಿದ್ದರಾಮಯ್ಯ ಚೇರ್ಗಿಂತ ಮುಂಚೆ ನೀವು ನಮ್ಮನ್ನ ಎದುರಿಸಬೇಕಾಗತ್ತೆ ಅಂತ ಅಹಿಂದ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. 3ನೇ ತಾರೀಕು 6ನೇ ತಾರೀಕು ಇವರು ದಾಖಲೆಯನ್ನ ಮುರಿತಾರೆ ದೇವರಾಜ ಅರಸ್ ಅವರು. ಅದಕ್ಕಿಂತ ಮುಂಚೆ 3ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಂದೇಶವನ್ನ ಈ ಸಿದ್ದು ತಂಡ ರವಾನೆ ಮಾಡಲಿಕ್ಕಿದೆ. ಹೈಕಮಾಂಡ್ ಈ ಎಲ್ಲ ಗೊಂದಲಗಳಿಗೆ, ಹೇಳಿಕೆಗಳಿಗೆ, ಎಲ್ಲಾ ರೀತಿಯ ತಂತ್ರ ಪ್ರತಿತಂತ್ರಗಳಿಗೆ ಫುಲ್ ಸ್ಟಾಪ್ ಇಡಬೇಕು. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶ, ಆಗ್ರಹವನ್ನ ಈ ಅಹಿಂದ ಸಮಾವೇಶದ ವೇದಿಕೆಯ ಮೂಲಕ ದೆಹಲಿಯನ್ನ ತಲುಪಿಸಲಿಕ್ಕಿದ್ದಾರೆ. ದೆಹಲಿ ನಾಯಕರ ಪ್ರತಿಕ್ರಿಯೆ ಈ ರೀತಿ ಯಾವ ರೀತಿ ಇರುತ್ತೆ, ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಸಿದ್ದರಾಮಯ್ಯ ಈ ರೀತಿಯ ರಾಜಕೀಯ ಪಟ್ಟಿನಲ್ಲಿ, ರಣತಂತ್ರದಲ್ಲಿ ಯಶಸ್ವಿ ಆಗ್ತಾರ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ಪವರ್ ಶೇರಿಂಗ್ ಫೈಟ್ ನ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇಂದ ಆಗ್ತಾ ಇದೆ. ಕಾರಣ, ಸಿದ್ದರಾಮಯ್ಯ ಚೇರ್ ಬಚಾವೋ ಅನ್ನುವಂತ ಅಜೆಂಡಾ ಈ ಎಲ್ಲ ಸಿದ್ದರಾಮಯ್ಯ ಬಣದ ನಾಯಕರದ್ದು. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಚೇರ್ ಡಿಕೆ ಶಿವಕುಮಾರ್ ಅವರ ಹತ್ರ ಹೋಗುವಂತೆಯೇ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಗಳನ್ನ ಸಿದ್ದರಾಮಯ್ಯ ಬಣದ ನಾಯಕರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸಿಕ್ಕ ಅಸ್ತ್ರವೇ ಅಹಿಂದ ಅನ್ನುವಂತಹ ಅಸ್ತ್ರ. ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಖಾಡವನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬಣದವರು. ಏನದು ಅಖಾಡ? ತವರು ಕ್ಷೇತ್ರದಲ್ಲೇ ಗುಟುರು ಹಾಕೋದಕ್ಕೆ ಸಿಎಂ ಬಣ ಭರ್ಜರಿ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕುರ್ಚಿ ಬಚಾವ್ಗೆ ಅಹಿಂದ ಅಸ್ತ್ರವನ್ನ ಸಿದ್ದರಾಮಯ್ಯ ತಂಡ ಹೂಡಿದೆ. ನೀವು ಕುರ್ಚಿ ಸಹವಾಸಕ್ಕೆ ಬರುವಂಗಿಲ್ಲ. ಕುರ್ಚಿ ಸಹವಾಸಕ್ಕೆ ಬರಬೇಕು ಅಂತಂದ್ರೆ ಈ ಅಹಿಂದ ಅನ್ನುವಂತಹ ಒಂದು ರಕ್ಷಾ ಕವಚವನ್ನ ದಾಟಿಕೊಂಡು ನೀವು ಕುರ್ಚಿ ಹತ್ರ ಬರಬೇಕು. ಅದನ್ನ ಭೇದಿಸೋದಕ್ಕೆ ಸಾಧ್ಯ ಇದೆಯಾ? ಆ ಕೋಟೆಯನ್ನ ಭೇದಿಸಿದ್ರೆ ಕಾಂಗ್ರೆಸ್ಗೆ ಆಗುವಂತ ಪರಿಣಾಮಗಳು ಏನು? ಸೊ ಈ ಅಸ್ತ್ರವನ್ನ ಈಗ ಸಿದ್ದರಾಮಯ್ಯ ಹೂಡಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಅಹಿಂದ ಸಮಾವೇಶಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಇದೇ ರೀತಿಯ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಆಯಿತು. ಡಿಕೆ ಶಿವಕುಮಾರ್ ಅದಕ್ಕೆ ಫುಲ್ ಸ್ಟಾಪ್ ಇಟ್ರು ಅನ್ನುವಂತ ಮಾತುಗಳು ಕೇಳಿ ಬಂದು, ಅಂದ್ರೆ ಸಮಾವೇಶ ನಡೀಲಿಲ್ಲ. ಮೈಸೂರಿನಲ್ಲಿ ಈಗ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 11:30 ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಒಂದು ಸಭೆಯನ್ನು ನಡೆಸುತ್ತೆ. ಆ ಸಭೆ ಈ ಅಹಿಂದ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಸಭೆ ಇರುತ್ತೆ. ನಾಳೆ ನಡೆಯುವಂತ ಒಂದು ಪೂರ್ವಭಾವಿ ಸಭೆ. ಸಿದ್ದರಾಮಯ್ಯ ಹೆಸರಲ್ಲಿ ಸಮಾವೇಶಕ್ಕೆ ಅಹಿಂದ ಪಡೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಈ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಪಾಸ್ ಮಾಡುವಂತ ಕೆಲಸವನ್ನ ಈಗ ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಕುರ್ಚಿ ಸಹವಾಸಕ್ಕೆ ಮಾತ್ರ ಬರಬೇಡಿ, ಬಂದ್ರೆ ನಿಮಗೆ ಇಷ್ಟೆಲ್ಲ ತೊಂದರೆ ಆಗತ್ತೆ. ಸಿದ್ದರಾಮಯ್ಯ ಚೇರ್ಗಿಂತ ಮುಂಚೆ ನೀವು ನಮ್ಮನ್ನ ಎದುರಿಸಬೇಕಾಗತ್ತೆ ಅಂತ ಅಹಿಂದ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. 3ನೇ ತಾರೀಕು 6ನೇ ತಾರೀಕು ಇವರು ದಾಖಲೆಯನ್ನ ಮುರಿತಾರೆ ದೇವರಾಜ ಅರಸ್ ಅವರು. ಅದಕ್ಕಿಂತ ಮುಂಚೆ 3ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಂದೇಶವನ್ನ ಈ ಸಿದ್ದು ತಂಡ ರವಾನೆ ಮಾಡಲಿಕ್ಕಿದೆ. ಹೈಕಮಾಂಡ್
ಈ ಎಲ್ಲ ಗೊಂದಲಗಳಿಗೆ, ಹೇಳಿಕೆಗಳಿಗೆ, ಎಲ್ಲಾ ರೀತಿಯ ತಂತ್ರ ಪ್ರತಿತಂತ್ರಗಳಿಗೆ ಫುಲ್ ಸ್ಟಾಪ್ ಇಡಬೇಕು. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶ, ಆಗ್ರಹವನ್ನ ಈ ಅಹಿಂದ ಸಮಾವೇಶದ ವೇದಿಕೆಯ ಮೂಲಕ ದೆಹಲಿಯನ್ನ ತಲುಪಿಸಲಿಕ್ಕಿದ್ದಾರೆ. ದೆಹಲಿ ನಾಯಕರ ಪ್ರತಿಕ್ರಿಯೆ ಈ ರೀತಿ ಯಾವ ರೀತಿ ಇರುತ್ತೆ, ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಸಿದ್ದರಾಮಯ್ಯ ಈ ರೀತಿಯ ರಾಜಕೀಯ ಪಟ್ಟಿನಲ್ಲಿ, ರಣತಂತ್ರದಲ್ಲಿ ಯಶಸ್ವಿ ಆಗ್ತಾರ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್